Hello, how are you? ಹಾಯ್ ಹಲೋ ನಮಸ್ಕಾರ. ಕಳೆದ ವಾರ ತನಕ 7:30 ಬರ್ತಿದ್ದಂತ ನಾವು ಈ ವಾರ ಪ್ರಮೋಟ್ ಆಗಿ 9 ಗಂಟೆಗೆ ಬರ್ತಾ ಇದೀವಿ. ನಾವ್ ಎಷ್ಟೊತ್ತಿಗೆ ಬಂದ್ರು ಈ ನಮ್ಮ ಗಿಚ್ಚಿ ಗಿಲಿಗಿಲಿಯ ಮೂಲ ಮಂತ್ರ ಒಂದೇ, ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಗಿಚ್ಚಿ ಗಿಲಿಗಿಲಿಯ ತೀರ್ಪುಗಾರರಾದಂತಹ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್. ಜಜಸ್, ವೆಲ್ಕಮ್ ಟು 9 o'clock ಗಿಚ್ಚಿ ಗಿಲಿ ಗಿಲಿ. ಏನಪ್ಪ ನಮ್ ಕಂಟೆಸ್ಟೆಂಟ್ಸ್ ಗಳ ಇಷ್ಟು ಯಂಗ ಕಾಣ್ತಾ ಇದಾರೆ. ಮಂಜಾ, ಇದೇನಿದು ಅನ್ಯಾಯ? ನಿಮ್ಗೆಲ್ಲರಿಗೂ ಮೇಕಪ್ ಮಾಡಿದ್ರು ತಾನೆ, ಹೇರ್ ಡ್ರೆಸ್ ಮಾಡಿದ್ರು ತಾನೆ, ಒಳ್ಳೆ ಒಳ್ಳೆ ಡ್ರೆಸ್ ಕೊಟ್ರು ತಾನೆ, ಒಬ್ಬರಿಗೆ ಮಾತ್ರ ಮೇಕಪ್ ಮಾಡದೆ ಹಂಗೆ ನ್ಯಾಚುರಲ್ ಆಗಿ ಕಳ್ಸಿದಿರಲ್ರಿ. ಅದೇ ಸಮಸ್ಯೆ ಆಗಿದೆ. ಚಂದ್ರಪ್ಪ ನಿಂತ್ಕೊಳ್ಳಿ. ಚಂದ್ರಪ್ಪ, ಏನ್ ಚಂದ್ರಪ್ಪ ಅನ್ಯಾಯ ಇದು? ಮೇಡಮ್, ನನ್ಗೆ ಮೇಕಪ್ ಮಾಡಿರೋದು, ಇನ್ನೆಲ್ರಿಗೂ ಯಾರಿಗೂ ಮೇಕಪ್ ಮಾಡಿಲ್ಲ ಮೇಡಮ್. ಅವ್ರದ್ದೆಲ್ಲ ಒರಿಜಿನಲ್ ಬಣ್ಣ. ಗೆಟಪ್ ಗೆ ಫುಲ್ ಮ್ಯಾಚಿಂಗ್ ಯಾವಾಗ ಗೊತ್ತಾ? ಕೈಯಲ್ಲಿ ಮೈಕ್ ಕೊಡದೆ ಒಂದ್ ವಾಕಿಂಗ್ ಸ್ಟಿಕ್ ಕೊಟ್ಟಿದ್ರೆ ಅದು ಇದೆಯಾ? ಚಪ್ಪಾಳೆ ಸೂಪರ್. ಹಂಗೆ ಓನ್ ಅದು, ಅದೇ ಅದೇ ಓನ್ ಪ್ರಾಪರ್ಟಿ. ಓನ್ ಪ್ರಾಪರ್ಟಿ. ಸಾಧು ಸರ್, ಇವತ್ತಿಂದ ನಮ್ಮ ಜಡ್ಜ್ ಪ್ಯಾನಲ್ಗೆ ನೀವು ಹೊಸ ಕಳೆಯನ್ನು ತುಂಬ್ತಾ ಇದ್ದೀರಾ. ಇದಕ್ಕೆ ಹಿಂದಿನ 2 ವಾರ ಏನ್ ಕೊಳೆ ತುಂಬ್ತಾ ಇದ್ನ? ಅದು ಹಳೆ ಕಳೆ, ಇದು ಹೊಸ ಕಳೆ ಸರ್. ಅದಕ್ಕೆ ಕಳೆ ಕಟ್ಬೇಕು ನಾವು. ಹೌದು ಸರ್. ಲಾಸ್ಟ್ ವೀಕ್ ಆಕ್ಚುಲಿ ಸಾಧು ಸರ್ ಒಂದು ಎಂಟ್ರಿ ತಗೊಂಡಾಗ ಅದು ಬರೀ ಗಿಚ್ಚಿ ಗಿಲಿಗಿಲಿ ಎಂಟ್ರಿ ಅಲ್ಲ, ಅದು ಪ್ಯಾನ್ ಇಂಡಿಯಾ ಎಂಟ್ರಿ ಆಗಿತ್ತು. ನೀವು ಬಂದಿರೋದು ಸರ್ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮುಂಬೈಯಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಹೌದಾ? ನಿಮ್ಮ ಪ್ಯಾನ್ ಇಂಡಿಯಾ ಎಂಟ್ರಿಗೆ ನಮ್ಮ ಹತ್ರ ಒಂದು ವಿಟ್ನೆಸ್ ಇದೆ, ಅದನ್ನ ನೋಡಕ್ ಇಷ್ಟಪಡ್ತೀರಿ ಸರ್? ಖಂಡಿತ ನೋಡ್ಲೇಬೇಕು. ತೋರ್ಸಿ ತೋರ್ಸಿ ಸರ್, ಬನ್ನಿ ಸರ್. Hello, this is Johnny Liver. Hi, there is Sadhu. We are so happy that you are judging Gichi Giligili Colors Kannada show. We will definitely watch you on Saturday, Sunday, 9 p.m. Wish you all the very best. Lovely. ಸರ್, ಅವ್ರು ನಮ್ ಗುರುಗಳು. ಏನ್ ಅನಿಸ್ತಾರೆ ಸರ್? ಇಲ್ಲ, ಅವರು ನಮ್ಮ ಗುರುಗಳು. ಅಂದ್ರೆ ಅವ್ರ ಜೊತೆ ನಾನು ಆಕ್ಟ್ ಮಾಡಿದಾಗ, ಅವ್ರು ನಾವು ಶೂಟಿಂಗ್ ಹೋದಾಗ 3 ಹೊಸ ಶರ್ಟ್ ತಂದಿದ್ರು ಅವರು. ಆ ಶಾರ್ಟ್ ಮಾಡ್ಬೇಕಾದ್ರೆ ನನಗೆ ಬೇರೆ ಶರ್ಟ್ ತಗೊಂಡೋಗಿದ್ ನಾನು ಚೆನ್ನಾಗಿ ಕಾಣ್ತಾ ಇರ್ಲಿಲ್ಲ. ಅವ್ರದ್ದು ಬ್ರೈಟ್ ಆಗಿತ್ತು, ನಂದು ಸ್ವಲ್ಪ ಡಲ್ ಆಗಿತ್ತು. ಅವ್ರು ಏನ್ ಮಾಡಿದ್ರು, ಅವ್ರು ತಂದಿದ್ದು 3 ಶರ್ಟ್ ಅಲ್ಲಿ ಒಂದು ಶರ್ಟ್ ತೆಗೆದು ಅವರೇ ನನಗೆ ಹಾಕಿದ್ರು. ಇದಾಕು ನೀನು ನೋಡು, ನಾವು ಇಬ್ರು ಕರೆಕ್ಟ್ ಆಗಿದ್ವಿ, ಮ್ಯಾಚಿಂಗ್ ಹಿಂಗಿರ್ಬೇಕು ನಮ್ಮ ಕ್ಯಾರೆಕ್ಟರ್ ಅಂತ. ಜಾನ್ ಲಿವರ್ ಸರ್ ಅವರ ಒಂದು 4-5 ಎಕ್ಸ್ಪ್ರೆಷನ್ ತೋರ್ಸೋದಾದ್ರೆ ಯಾವ ತರ ತೋರ್ಸಕ್ ಇಷ್ಟಪಡ್ತೀರಾ ಸರ್? ಅವ್ರ ರಿಯಾಕ್ಷನ್ ಮಾಡ್ತೀವಿ ಇವತ್ತಿಗೂ. ಹೌದಾ? ಹಾ, ಓಕೆ. ಸುಮ್ನೆ ಜಾನ್ಲಿ ಅವ್ರು ಕಂಡುಬಿಟ್ರೆ ಅವ್ರ ಡ್ಯಾನ್ಸ್. ದಿಸ್ ಇಸ್ ಜಾನ್ಲಿ ಲಿವರ್. ನಿಜವಾಗ್ಲೂ ಒಂದಂತೂ ಸತ್ಯ, ದೇಶ ಕಂಡಂತ ಅತ್ಯದ್ಭುತವಾದಂತಹ ಹಾಸ್ಯ ಕಲಾವಿದ ನಮ್ಮ ಜಾನ್ ಲಿವರ್ ಅವರು ನಮ್ಮ ಶೋ ಬಗ್ಗೆ ಇಷ್ಟೊಂದು ಹೇಳಿದ್ದಾರೆ ಅನ್ನೋದು ನಮ್ಮ ವೇದಿಕೆಗೆ ಒಂದು ದೊಡ್ಡ ಹೆಮ್ಮೆ ಸರ್. ನಿಜವಾಗ್ಲೂ ಅದೇನ್ ಗೊತ್ತಾ, ನಾವೊಬ್ಬರು ಕಲಾವಿದರಾಗಿ ಇಂಡಸ್ಟ್ರಿಗೆ ಬರುವಾಗ ಎಲ್ರಿಗೂ ಒಂದೊಂದ್ ಕನ್ಸಿರುತ್ತೆ. ಅವ್ರ ಹಾಗೆ ಬೆಳೆಯಕ್ ಆಗದೆ ಹೋದ್ರು ಅವ್ರನ್ನೆಲ್ಲೋ ಇಮಿಟೇಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. ಸೊ ಅಂತ ಒಬ್ಬ ವ್ಯಕ್ತಿನೇ ಅವ್ರಿಗೆ ವಿಶ್ ಮಾಡುವಾಗ ಅವ್ರಿಗೆ ಎಷ್ಟು ಪ್ರೌಡ್ ಮೂಮೆಂಟ್ ಅಂತ ಫೀಲ್ ಆಗ್ಬೋದು. ನನ್ಗೆ ಹೇಳಿದಾಗ ನನಗ್ ಫೋನ್ ಮಾಡ್ತಾ ಇರ್ತಾರೆ ಜಾನಿ ಸರ್ ಯಾವಾಗ್ಲೂ. ಹೇಗಿದ್ಯಾ, ಏನು ಮನೇಲೆಲ್ಲ ಹೇಗಿದ್ದಾರೆ? ಇನ್ನು ನಿಜವಾಗ್ಲೂ ಸತ್ಯ ಹೇಳ್ತೀನಿ, ನಮ್ಮ ತಾಯಿ ಡೆತ್ ಬೆಡ್ ಅಲ್ಲಿ ಇದ್ರು, ಉಸಿರೇ ತಗೊಳಕ್ ಆಗ್ತಿಲ್ಲ ನಮ್ಮ ತಾಯಿಗೆ. ಅಷ್ಟು ಉಪ್ಸ ಜಾಸ್ತಿ ಆಗಿ ಅಳ್ತಾ ಬಿದ್ದಿದ್ದೀನಿ ನಾನು. ಅವಾಗ ನಮ್ಮಿಬ್ಬರಿಗೆ ಶೂಟಿಂಗ್ ಇತ್ತು. ಜಾನಿ ಸರ್, ನಾನು ಹೇಳಿದೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಸರ್, ನಮ್ಮಮ್ಮ ಆಗ್ತಾ ಇಲ್ಲ ಸರ್ ನನ್ನ ಕೈಯಲ್ಲಿ, ನಾನು ಏನು ಮಾಡಲಿ, ಒಂದೇ ನಿಮಿಷ ಇರು ನಾನು ಬರ್ತೀನಿ ಅಂದರು. ನೀವು ನಂಬಲ್ಲ, ಬಂದು ಏನೂ ಆಗಲ್ಲ, ಅವ್ರಿಗೇನಾಗಲ್ಲ ಸುಮ್ಮನಿರಿ ಅಂತೇಳಿ ದೇವ್ರ ಹೆಸರು ಹೇಳಿ ಅವ್ರು ಸುಮ್ಮನೆ ಹಿಂಗೆ ಮುಟ್ಟಿದ್ರು. 2 ನಿಮಿಷ ಹೇಳ್ತೀನಿ, ನಮ್ಮಮ್ಮ ಉಸಿರು ಸರಿಯಾಗಿ ಆಡ್ತಾವ್ರೆ, ಈಸಿ ಉಸಿರಾಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮಮ್ಮ 2 ವರ್ಷ ಬದುಕಿದ್ರು.
ನೋಡಿ ಎಲ್ಲಿ ದೇವರು ಯಾವ ರೀತಿಯಲ್ಲಿ ಯಾರಿಗೆ ಹೆಂಗ್ ಹೊಲ್ಸ್ಕೊಂಡಿರ್ತಾರೆ ಅಂತ. ಅದಕ್ಕೆ ಅವ್ರನ್ನ ನಾನು ಸೈಂಟ್ ಅಂದಿದ್ದು. ಜಾನ್ ಲಿವರ್ ಅವರು ಸುಮ್ಮನೆ ಒಬ್ಬ ಕಾಮಿಡಿಯನ್ ಅಲ್ಲ, ಅವರೊಬ್ಬ ಸೈಂಟ್ ಲೆಕ್ಕಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಈಗ ಸ್ಪಿರಿಚುವಲ್ ಆಗಿ. ಅದನ್ನ ಹೇಳಕ್ ಬಂದ. ಲವ್ಲಿ ಸರ್, ನಿಜವಾಗ್ಲೂ ಇದರೆಲ್ಲ ಘಟನೆಗಳು ನಡೆದಿದೆ ಅಂತ ಕೇಳೋದಕ್ಕೆ ನಮ್ಗೊಂಥರ ಆಶ್ಚರ್ಯ ಆಗುತ್ತೆ. ಬಟ್ ತೇಜಸ್, ಇವತ್ತಿನ ನಮ್ಮ 9 ಗಂಟೆಯ ಗಿಚ್ಚಿ ಗಿಲಿಗಿಲಿಗೆ ನಮ್ಮ ಸೂಪರ್ ಜಡ್ಜಸ್ ಬಂದಾಗಿದೆ. ಹಾಗಿದ್ರೆ ಈ ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಬರ್ತಾ ಇರುವಂತಹ ಮೊಟ್ಟ ಮೊದಲ ಸ್ಕಿಟ್, ವಯಸ್ಸಾದ ಮೇಲೆ ಎಜುಕೇಶನ್ ತಗೊಳಕ್ ಹೋಗುವಂತ ನಮ್ಮ ಸೀನಿಯರ್ ಸಿಟಿಸನ್ಸ್ ಗಳ ತರಲೆ ತುಂಟಾಟಗಳನ್ನ ಈಗ ಈ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ವಯಸ್ಸಾಗಿರುವಂತಹ ಚಂದ್ರಪ್ರಭಾ, ಒಬ್ರ, ರಾಘು, ನಿವೇದಿತಾ, ಮಾನ್ಸ, ಅನನ್ಯ, ದಿವ್ಯಾ ಹಾಗೂ ಚಿಲ್ಲರ್ ಮಂಜು. ಯಾಕೆ ಬಡ್ಕೊಳ್ತಿದೀಯ? ಏನೈತೆ? ನಂಗೇನೂ ಆಗಿಲ್ಲ. ಇವರೆಲ್ಲ ಸೇರಿ ನಿಮ್ಗೆ ಏನಾದ್ರು ಮಾಡ್ಬಿಟ್ಟಾರು ಅಂತ ಭಯ ಪಡ್ಕೊತಿದ್ದೀನಿ. ನನಗೆಲ್ಲ ಏನೋ ಮಾಡ್ಬಿಡ್ತಾರೆ ಅಂತ ಅಲ್ಲ, ಇವಳಿಗೆ ಹಿಡ್ಕೊಳಕ್ ಯಾರು ಇಲ್ವಲ್ಲ ಅಂತ ಪಡ್ಕೊಳ್ತಾರೆ. ಟೈಮ್ ಎಷ್ಟು? 8. ನಿಮ್ ವಯಸ್ಸೆಷ್ಟು? 18. ನಾನ್ ಹೃದಯ ಖಾಲಿದೆ, ಬತ್ತೀಯಾ? ಅದೇನ್ ದೇವಸ್ಥಾನ ಅಲ್ಲ, ಹಾಕೊಂಡೆ ಬಾ. ಸಾರಿ, ಕ್ಷಮಿಸ್ಬಿಡಿ. ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲ, ತುಂಬಾ ಚೆನ್ನಾಗಿತ್ತು. ಕಿತ್ತೋದಳೆ. ಸಾರಿ, ಪರವಾಗಿಲ್ಲ ಬಿಡಿ. ನಿಮ್ಗೂ ಚೆನ್ನಾಗಿತ್ತಾ? ಇಲ್ಲಿ ನೋಡ್ತಾ ನಾವಿರೋ ಗಂಟ ನಮ್ ಹಿಂದೆನೆ ಓಡಾಡ್ತಾ ಇದ್ರು. ಮೇಡಮ್ ಬಂದ ತಕ್ಷಣ ನುಲಕ್ಕ ವೈದ್ಯ ಮುದಿ ನನ್ ಮಗನೇ. ನಂಗೂ ಒತ್ತಿ ಹೇಳ್ರೆ, ನೀನು ಮನೆಗೆ ಹೋಗಿ ಟಿವಿ ಮಿಷನ್ ಹಾಕಂಬ. ಟಿವಿ ಮಿಷನ್ ಮಿಷನ್ ಇದು ನೀನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ದೀರಾ ಅಥವಾ ಆಟ ಆಡಕ್ ಬಂದಿದ್ದೀರಾ? ಎಲ್ಲರೂ ಬಾಯ್ ಮುಚ್ಕೊಂಡು ಕ್ಲಾಸಿಗೆ ಹೋಗಿ. ನಾನು ಅವಾಗ್ಲಿಂದ ಅದೇನೆ ಹೇಳ್ತಾ ಇದ್ದೀನಿ, ಈ ಬಟ್ಟೆ ತಾವು ಕೇಳ್ತಾನೆ ಇಲ್ಲ. ಹೋಗ್ಲ ಅಮ್ಮಿಕೊಂಡ್ ಕುತ್ಕೊಳ್ಳ. ಗುಡ್ ಬಾಯ್. ಏನಿದು, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಅದು ನಮ್ಮ ಮನೇಲಿ ಸೊಸೆ ಅಡಿಗೆ ಮಾಡಲ್ಲ, ನಾನೇ ಹೋಗಿ ಅಡಿಗೆ ಮಾಡ್ಬೇಕು. ಇವಳಿಗೆ ಸೊಪ್ಪು ತಗೊಂಬ ಅಂತ ಹೇಳಿದ್ದೆ, ಬಿಡಿಸ್ತಾ ಇದ್ರು. ಈ ಸೊಪ್ಪು ನನ್ನ ಹತ್ರ ಇಟ್ಕೋಬೇಡಿ, ಎಲ್ಲ ಒಳಗಿಟ್ಟು ಬೆಂಚ್ ಮೇಲೆ ಕೂತ್ಕೊಳ್ಳಿ. ಕ್ವೆಶ್ಚನ್ ಕೇಳೋದ್ಕಿಂತ ಮುಂಚೆ ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ನನ್ನ ಹೆಸರು ಬುಜ್ಜಿ ಅಂತ, ಆದ್ರೆ ಎಲ್ರು ಪ್ರೀತಿಯಿಂದ ಅಜ್ಜಿ ಅಂತ. ಇವಾಗ 20 ವರ್ಷ, 70 ವರ್ಷ. ಮನೇಲಿ ಇವಾಗ ಗಂಡು ಹುಡುಕ್ತವ್ರೆ. ನೀವ್ ಹೇಳಿ. ನನ್ನ ಹೆಸರು ರಾಗಿಣಿ ಅಂತ, MBBS ಓದ್ತಾ ಇದ್ದೀನಿ. ಇನ್ನೇನ್ ಮೇಡಮ್, ನೆನ್ನೆ ತಾನೇ ಸ್ಕೂಲಿಗೆ ಜಾಯ್ನ್ ಆಗಿದ್ದೀನಿ. ಸರಿ, ಇವಾಗ ನಾನು ಹೇಳ್ಕೊಟ್ಟೆ ನೀವ್ ಕಲಿಬೇಕು, ಆಯ್ತಾ? ಚೆನ್ನಾಗಿ ಹೇಳಿದ್ರಿ. ಅಯ್ಯ ಮೇಡಮ್, ನೀವು ಎಲ್ಲಿ ಪ್ಯಾಂಟ್ ಅಂದ್ರಲ್ಲ, ಇಲ್ಲಿ ಪ್ಯಾಂಟ್ ಹೇಳಿತವ್ರೆ.
ನೀವು ಎಲ್ಲ ನಾಟಿ ಆಗ್ಬಿಟ್ಟಿದಾರ. ಚಂದ್ರು ನೀವೇ ಬೆಳಿ ಇವಾಗ. ಹೇಳಿ ಮೇಡಮ್. ನಾನ್ ನಿಮ್ಗೆ ಒಂದ್ ಹೇಳ್ಕೊಡ್ತೀನಿ, ನಾನ್ ಹೇಳ್ದಂಗೆ ಮಾಡ್ಬೇಕು, ಓಕೆನಾ? ತಾ ತಾ ರೀ ರೀ ಗೆ ಕೆ ರೇ ತರ್ಗೆರೆ. ತರಕಾರಿ. ಚಂದ್ರು ಏನಾಗಿದೆ? ನಾನ್ ಹೇಳ್ಕೊಟ್ಟಿದ್ದು ಹೇಳ್ತಲ್ಲ, ಬಂದಿಲ್ಲಿ ಕಿವಿ ಹಿಡಿರಿ. ಅಯ್ಯೋ ಅವ್ರ ಕಿವಿ ಅಲ್ಲ, ನಿಮ್ ಕಿವಿನ ಇಲ್ಲಿ ಕೂತ್ಕೊಂಡು ಇಟ್ಕೊಳ್ಳಿ ಅಂತ ಹೇಳಿದ್ದು. ಹೋಗ ಕಿವಿ ಹಿಡ್ಕೊ. ಸರಿ, ನಿಮ್ಗೆ ಒಂದ್ ಕ್ವೆಶ್ಚನ್ ಕೇಳ್ತೀನಿ ಮಾನ್ಸ. ಸೂರ್ಯ ಬೆಳಗ್ಗೆ ಬರ್ತಾನೆ, ಚಂದ್ರ ಸಂಜೆ ಬರ್ತಾನೆ, ಹೆಂಗೆ? ಸೂರ್ಯ ಬೆಳಗ್ಗೆ ಬಂದನ, ಹ್ಮ್. ಚಂದ್ರ ರಾತ್ರಿ ಬಂದನ. ಹೌದು. ನಿಮ್ಮನೆ ವಿಷಯ ನಮ್ಗೆ ಯಾಕೆ ಪುಡಿ? ಮೇಡಮ್ ಹಂಗಾರೆ ನಾ ಮಧ್ಯಾಹ್ನ ಬರ್ತೀನಿ. ಸುಮ್ನೆ ಇರ್ತೀರಾ? ಗೊತ್ತಾ, ಅವ್ರ ಮನೆಗಾದ್ರೂ ಸೂರ್ಯ ಚಂದ್ರ ಬರ್ತಾರೆ ಅಂತ ಅವಳಿಗೆ ಗೊತ್ತು. ನಮ್ಮ ಮನೆ ಯಾರು ಬಂದು ಹೋಗ್ತಾರೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಹುಚ್ಚಮ್ಮ, ನೀವ್ ದಿಕ್ಕುಗಳ ಬಗ್ಗೆ ಹೇಳಿ. ಪೂರ್ವ, ಪಶ್ಚಿಮ, ಉತ್ತರ ಹೇಳಿ. ಇವಾಗ ಹೇಳದ್ನಲ್ಲ, ಅದೇ ಉತ್ತರ. ಸರಿ, ದಕ್ಷಿಣ ಇಲ್ಲಿ. ಬೆಳಗ್ಗೆ ಬತ್ತ ದೇವಸ್ಥಾನಕ್ಕೆ ಹೋಗಿದ್ನಾ, ದಕ್ಷಿಣ ಕೊಟ್ಬಿಟ್ಟೆ. ನಮ್ ಡವ್ ಎಲ್ಲದಕ್ಕೆ ಚಂದ ಹೇಳ್ತಾಳೆ. ಹೌದು, ನಿಮ್ ಟೀಮ್ ಅವರು ಏನ್ ಮಾಡಿದ್ರು ಚಂದನೇ ಕಲ್ತಕ್ಕ. ಸರಿ, ನಿಮ್ಮೆಲ್ಲರಿಗೂ ನೆನೆ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ ತಾನೆ, ಈ ಬರ್ಕೊಂಡ್ ಬರ್ಬೇಕು ಅಂತ. ಎಲ್ಲರೂ ಬರ್ಕೊಂಡ್ ಬಂದಿದ್ದೀರಾ? ಬರ್ತಿಲ್ವಾ? ಅದೇ ಬರೆಯಕ್ಕೆ ಅಂತ ಹೋದೆ ಮೇಡಮ್, ಕೈ ಅತ್ತಗಿತ್ತಾಗ ಹೋಗೋದು, ಏನ್ ಮಾಡೋದು? ಸರಿ, ಇವಾಗ ಹೋಟೆಲ್ ಬರೀರಿ. ಮೇಡಮ್ ನಮ್ದು ಕೈ ಅತ್ತಾಗಿ ಇತ್ತಾಗ ಹೋಯ್ತದೆ, ಬರ್ಸಿ. ನನ್ಗೆ ಹೇಳ್ಕೊಟ್ಟವ್ರೆ, ನಾನ್ ನಿನ್ ಮನೇಲಿ ಹೇಳ್ಕೊಡ್ತೀನಿ, ಹೋಗ್ ಕುಂತ್ಕೋ. ಸರಿ, ನಾನು ನೆನೆ ತಾನೆ ಹೇಳ್ಕೊಟ್ಟಿದ್ದ, ಈ ಎಲ್ಲರಿಗೂ ಬರುತ್ತೆ ತಾನೆ? ಸರಿ, ಹೇಳಿ ನೋಡೋಣ. ಈಗ ಯಾರಾದ್ರೂ ಕರೆದ್ರೆ ಹಾ. ಆ ಅಂತೀವಿ. ಯಾರಾದ್ರೂ ಜೋರಾಗಿ ಕರೆದ್ರೆ ಆ ಅಂತೀವಿ. ಯಾರಿಗಾನ ಕೆಲ್ಸ ಆಗ್ಬೇಕಂದ್ರೆ ಈ ಅಂತೀವಿ. ಇನ್ನೂ ಜಾಸ್ತಿ ಕೆಲಸ ಆಗ್ಬೇಕಂದ್ರೆ ಈ ಅಂತೀವಿ. ಊಟ ಬೇಕಾ ಅಂತ ಕೇಳಿದ್ರೆ ಊ ಅಂತೀವಿ. ಒತ್ತಿ ಒತ್ತಿ ಕೇಳಿದ್ರೆ ಊ ಅಂತೀವಿ. ಯಾವನಾದ್ರೂ ಸೊಂಟಾಗಿಲ್ಲದ್ರೆ ಏಯ್ ಅಂತೀವಿ. ಜೋರಾಗಿ ಗಿಲ್ಬಿಟ್ರೆ ಏ ಅಂತೀವಿ. ಇಷ್ಟ ಆದವ್ರು ಗಿಲ್ಲಿದ್ರೆ ಅಯ್ಯ ಅಂತೀವಿ. ಇವರೆಲ್ಲ ಗೆಲ್ಲಿಸ್ಕೊಳ್ಳೋದ್ ನೋಡಿ ನಾನು ಲವ್ಲಿ. ಹಾಗೆ